ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಭೂಮಿ ಮೇಲೆ ಅದೆಷ್ಟು ಯುದ್ಧಗಳು ನಡೆದು ಹೋಗಿವೆ. ಹೆಣ್ಣಿಗಾಗಿ, ಮಣ್ಣಿಗಾಗಿ, ಸಂಪತ್ತಿಗಾಗಿ, ಅಧಿಕಾರಕ್ಕಾಗಿ, ಶ್ರೇಷ್ಠತೆಗಾಗಿ ನಡೆದ ಯುದ್ಧಗಳು ಅದೆಷ್ಟು. ಭಾರತದ ಮಟ್ಟಿಗೆ ನೋಡೋದಾದ್ರೆ ರಾಮ ರಾವಣರ ಯುದ್ಧ, ಮಹಾಭಾರತದ ಕುರುಕ್ಷೇತ್ರ ಯುದ್ಧ, ಅಶ್ವಮೇಧ ಯಾಗದ ಸಂದರ್ಭದಲ್ಲಿ ನಡೆದ ಯುದ್ಧಗಳು, ಯಾದವಿ ಕಲಹಗಳು ಈ ಮಣ್ಣಲ್ಲಿ ರಕ್ತದ ಕೋಡಿಯನ್ನೇ ಹರಿಸಿಬಿಟ್ಟಿವೆ. ಹಾಗೇನೆ ನಾವು ಅಲೆಕ್ಸಾಂಡರ್ನ ಯುದ್ಧವನ್ನ ಮರೆಯೋ ಹಾಗಿಲ್ಲ, ಅಶೋಕನ ಕಾಳಿಂಗ ಯುದ್ಧವನ್ನ ನೆನಪಿಸಿಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಅವು ಅಷ್ಟರ ಮಟ್ಟಿಗೆ ಭೀಕರ ಯುದ್ಧಗಳು ಅನಿಸ್ಕೊಳ್ತವೆ. ಇನ್ನು 10ನೇ ಶತಮಾನದ ನಂತರದ ಇತಿಹಾಸವನ್ನ ನಾವು ನೋಡೋದಾದ್ರೆ ಪಾನಿಪತ್ ಯುದ್ಧ, ಖಿಲ್ಜಿ, ಕಾಫರ್, ತುಘಲಕರು ನಡೆಸಿದ ಮಾರಣ ಹೋಮವನ್ನ ಮರೆಯೋದಿಕ್ಕಾದ್ರೂ ಸಾಧ್ಯವಾದೀತ. ಆದ್ರೆ ಭಾರತದಲ್ಲಿ ನಡೆದ ಕದನಗಳಿಗೆ, ಸಂಗ್ರಾಮಗಳಿಗೆ ಹೋಲಿಸಿಕೊಂಡ್ರೆ ಅದಕ್ಕಿಂತಲೂ ಅತ್ಯಂತ ಭೀಕರ ಯುದ್ಧಗಳು ಜಗತ್ತಿನ ಸಾಕಷ್ಟು ಕಡೆಗಳಲ್ಲಿ ನಡೆದಿವೆ. ಅವುಗಳಲ್ಲಿ ಕೆಲವು ಇತಿಹಾಸದ ಬದಲಾವಣೆಗೆ ಕೂಡ ಕಾರಣ ಆಗಿವೆ. ಅಂಥ ಮಹಾಯುದ್ಧಗಳ ಪೈಕಿ ಅಗ್ರಸ್ಥಾನದಲ್ಲಿ ನಿಲ್ಲಬಲ್ಲ 12 ಯುದ್ಧಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾನಿಲ್ಲಿ ನಿಮಗೆ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಗೆಳೆಯರೆ, ಈ ಜಗತ್ತಲ್ಲಿ ನಡೆದ 12ನೇ ಅತಿ ಭಯಾನಕ ಯುದ್ಧ ಯಾವುದು ಅಂತ ನಾವು ನೋಡೋದಾದ್ರೆ ನಮಗಲ್ಲಿ ಕಾಣಿಸಿಗೋದು 2ನೇ ಕಾಂಗೋ ಯುದ್ಧ. 1998ರಿಂದ 2003ರವರೆಗೆ ನಡೆದ ಆ ನಾಗರಿಕ ಸಂಘರ್ಷದಲ್ಲಿ ಪ್ರಾಣ ಕಳ್ಕೊಂಡವರ ಸಂಖ್ಯೆ ಸರಿಸುಮಾರು 54 ಲಕ್ಷ. ಕೇವಲ 5 ವರ್ಷಗಳ ಅವಧಿಯಲ್ಲಿನ ಈ ಸಂಘರ್ಷದಲ್ಲಿ ಆಫ್ರಿಕಾದ 9 ದೇಶಗಳು ಹಾಗೂ 25ಕ್ಕೂ ಹೆಚ್ಚು ಸಶಸ್ತ್ರ ಪಡೆಗಳು ಭಾಗಿಯಾಗಿದ್ದು, 2ನೇ ಮಹಾಯುದ್ಧದ ನಂತರ ಅತಿ ಹೆಚ್ಚು ಜೀವಗಳನ್ನು ಪಡೆದ ಈ ಸಿವಿಲ್ ವಾರ್ ಆಧುನಿಕ ಆಫ್ರಿಕಾದಲ್ಲಿ ನಡೆದ ಭಯಾನಕ ಸಂಘರ್ಷ ಅಂತ ಅನ್ನಿಸ್ಕೊಳ್ತು. ಅಲ್ಲದೆ ಇದನ್ನ ಗ್ರೇಟ್ ವಾರ್ ಆಫ್ ಆಫ್ರಿಕಾ ಅಂತಲೂ ಆಫ್ರಿಕನ್ ವರ್ಲ್ಡ್ ವಾರ್ ಅಂತ ಕೂಡ ಕರೆಯಲಾಯಿತು. ಇನ್ನು 1803ರಿಂದ 1815ರ ನಡುವೆ ನಡೆದ ನೆಪೋಲಿಯನ್ ಯುದ್ಧಗಳು ಈ ಪಟ್ಟಿಯಲ್ಲಿ ನಮಗೆ 11ನೇ ಸ್ಥಾನದಲ್ಲಿ ಕಾಣಸಿಗುತ್ತವೆ. ಆ 12 ವರ್ಷಗಳ ಯುದ್ಧದಲ್ಲಿ ಸಾಕಷ್ಟು ಸಣ್ಣ ಸಣ್ಣ ಕದನಗಳು ನಡೆದರೂ ಕೂಡ ಅವೆಲ್ಲವನ್ನ ಸೇರಿಸಿ ಒಂದು ಮಹಾ ಸಂಗ್ರಾಮ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಗೆಳೆಯರೆ, ಗ್ರೇಟ್ ಬ್ರಿಟನ್ ಹಾಗೂ ಫ್ರಾನ್ಸ್ ನಡುವಿನ ಈ ಸಂಘರ್ಷ ಒಟ್ಟು 60 ಲಕ್ಷ ಜೀವಗಳನ್ನ ಬಲಿ ಪಡಿತು ಅಂತ ಇತಿಹಾಸದ ಪುಟಗಳು ಹೇಳುತ್ತವೆ. ಅತ್ಯಂತ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡಿದ್ದ ನೆಪೋಲಿಯನ್ ಬ್ರಿಟನ್ ಹಾಗೂ ರಷ್ಯಾ ಜೊತೆ ನಡೆದ ಯುದ್ಧಗಳಲ್ಲಿ ಒಟ್ಟು 60 ಲಕ್ಷ ಜನರನ್ನ ಬಲಿ ಕೊಟ್ಟ ಅಂತ ಇತಿಹಾಸ ಹೇಳುತ್ತೆ. ಹಾಗೇನೆ ಇದು ಜಗತ್ತಲ್ಲಿ ನಡೆದ ಅತ್ಯಂತ ಭಯಾನಕ ಹಾಗೂ ರಕ್ತ ಸಿಕ್ತ ಯುದ್ಧಾಧ್ಯಾಯಗಳ ಪೈಕಿ ಒಂದಾಗಿ ಉಳ್ಕೊಳ್ಳುತ್ತೆ. ಈ ಯುದ್ಧ ನೆಪೋಲಿಯನ್ ಅನ್ನೋ ಮಹತ್ವಾಕಾಂಕ್ಷೆಯ ಎಲ್ಲ ಆಸೆಗಳನ್ನ ಸಂಪೂರ್ಣವಾಗಿ ಕೊಂದು ಹಾಕಿದ ಯುದ್ಧ ಅನ್ನೋದು ಕೂಡ ನಿಜಾನೆ. ಹಾಗೆ ಈ ಜಗತ್ತಲ್ಲಿ ನಡೆದ 10ನೇ ಭಯಾನಕ ಯುದ್ಧ ಯಾವ್ದಪ್ಪ ಅಂತ ನಾವು ನೋಡಿದ್ರೆ ನಮಗಲ್ಲಿ ಕಾಣಸಿಗೋದು 30 ಇಯರ್ಸ್ ವಾರ್, ಅಂದ್ರೆ 30 ವರ್ಷಗಳ ಯುದ್ಧ. ಈ ಯುದ್ಧದ ಬಗ್ಗೆ ಕೇಳಿದ್ರೆ ನಿಮಗೆ ಆಶ್ಚರ್ಯ ಅನ್ನಿಸಬಹುದು. ಸತತ 30 ವರ್ಷಗಳ ಕಾಲ ಅಂದ್ರೆ 1618ರಿಂದ 1648ರವರೆಗೆ ನಡೆದ ಈ ಯುದ್ಧ ಸಾಮ್ರಾಜ್ಯಗಳಿಗಾಗಿ ನಡೆದ ಯುದ್ಧವಲ್ಲ, ಬದಲಿಗೆ ಇದೊಂದು ಮತಯುದ್ಧ. ಕ್ಯಾಥೋಲಿಕ್ ಕ್ರೈಸ್ತರು ಹಾಗೂ ಪ್ರೊಟೆಸ್ಟೆಂಟರ ನಡುವೆ ನಡೆದ ಕದನ ಇದು. ಅಂದ್ರೆ ಕ್ರೈಸ್ತರಲ್ಲೇ 2 ಪಂಗಡಗಳು ಸತತ 30 ವರ್ಷಗಳ ಕಾಲ ಪರಸ್ಪರ ಬಡದಾಡಿಕೊಂಡ ಘಟನೆ ಅದು. ಮಧ್ಯ ಯುರೋಪ್ ಅಲ್ಲಿ ನಡೆದ ಈ ಮತ ಕಲಹದಲ್ಲಿ ಸುಮಾರು 8 ಮಿಲಿಯನ್ ಅಂದ್ರೆ 80 ಲಕ್ಷ ಜನ ಸಾವನ್ನಪ್ಪಿದ್ರು ಅಂತ ಹೇಳಲಾಗುತ್ತೆ. ಇದರ ನಂತರ ಜಗತ್ತಿನ ಇತಿಹಾಸದಲ್ಲಿ ನಮಗೆ ಕಾಣುವ ಮತ್ತೊಂದು ಭಯಾನಕ ಯುದ್ಧ ಅಂದ್ರೆ ಅದು ಚೈನಾದಲ್ಲಿ ನಡೆದ ನಾಗರಿಕ ಯುದ್ಧ. ಆ ಯುದ್ಧ ಜಗತ್ತಲ್ಲೇ ಅತಿ ಹೆಚ್ಚು ಪ್ರಾಣಗಳನ್ನ ಬಲಿ ತೆಗೆದುಕೊಂಡ ನಾಗರಿಕ ಯುದ್ಧ ಅನ್ನೋ ಕುಖ್ಯಾತಿಗೆ ಪಾತ್ರ ಆಗಿದೆ. 1927ರಿಂದ 1950ರವರೆಗೆ ನಡೆದ ಈ ಯುದ್ಧದಲ್ಲಿ 80 ಲಕ್ಷಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ರು ಅಂತ ಹೇಳಲಾಗುತ್ತೆ. ಹಾಗಾಗಿನೇ ಇದು ಭೀಕರ ಯುದ್ಧಗಳ ಸಾಲಲ್ಲಿ 9ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಇನ್ನು 8ನೇ ಸ್ಥಾನದಲ್ಲಿ 1917ರಿಂದ 1922ರ ನಡುವೆ ನಡೆದ ರಷ್ಯಾದ ಕ್ರಾಂತಿ ನಮ್ಮ ಕಣ್ಣಿಗೆ ಬೀಳುತ್ತೆ. ಆ ನಾಗರಿಕ ಯುದ್ಧದಲ್ಲಿ ಸುಮಾರು 90 ಲಕ್ಷ ಜನ ತಮ್ಮ ಪ್ರಾಣಗಳನ್ನ ಕಳ್ಕೊಂಡ್ರು. ಅದರ ಪರಿಣಾಮ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ರಾಜಾಡಳಿತ ಕೊನೆಯಾಯಿತು. ಅವತ್ತು ಆ ಯುದ್ಧದಲ್ಲಿ ಪಾಲ್ಗೊಂಡ 2 ಬಣಗಳನ್ನ ಒಂದೊಂದು ಪ್ರತ್ಯೇಕ ಹೆಸರಿನಿಂದ ಕರೆಯಲಾಯಿತು. ಕಮ್ಯುನಿಸ್ಟರನ್ನ ರೆಡ್ ಆರ್ಮಿ ಅಂತ ಕರೆದ್ರೆ ರಾಜನ ಕಡೆ ಇದ್ದ ಸೈನ್ಯವನ್ನ ವೈಟ್ ಆರ್ಮಿ ಅನ್ನೋ ಹೆಸರಲ್ಲಿ ಗುರುತಿಸಲಾಯಿತು. ಆ 2 ಸೈನ್ಯಗಳ ನಡುವಿನ ಯುದ್ಧದಲ್ಲಿ ರೆಡ್ ಆರ್ಮಿ ಕಟ್ಟಕಡೆಯ ಗೆಲುವನ್ನು ದಾಖಲಿಸಿತು. ಆ ಯುದ್ಧ ವ್ಲಾದಿಮಿರ್ ಲೆನಿನ್ ರಷ್ಯಾದ ನಾಯಕನನ್ನಾಗಿ ಗುರುತಿಸಿಕೊಳ್ಳೋ ಹಾಗೆ ಮಾಡಿದ್ದಷ್ಟೇ ಅಲ್ಲದೆ ಇವತ್ತಿಗೂ ಕೂಡ ರಷ್ಯಾ ಒಂದು ಕಮ್ಯುನಿಸ್ಟ್ ದೇಶವಾಗಿ ಉಳ್ಕೊಳ್ಳೋದಕ್ಕೆ ಆ ಯುದ್ಧ ಕಾರಣ ಆಯಿತು. ಇನ್ನು ಈ ಜಗತ್ತಲ್ಲಿ ನಡೆದ 7ನೇ ಅತಿ ಭಯಾನಕ ಯುದ್ಧ ಯಾವುದು ಅಂದ್ರೆ ಅಲ್ಲಿ ನಮಗೆ 20 ಮಿಲಿಯನ್ ಅಂದ್ರೆ ಬರೋಬ್ಬರಿ 2 ಕೋಟಿ ಮಂದಿಯನ್ನ ಬಲಿ ತೆಗೆದುಕೊಂಡ ದಂಗನ್ ರಿವೋಲ್ಟ್ ಕಣ್ಣಿಗೆ ಬೀಳುತ್ತೆ. ಈ ನಾಗರಿಕ ಯುದ್ಧ ನಡೆದದ್ದು ಚೀನಾದಲ್ಲಿ. ಚೀನಾದ ಹನ್ ಜನಾಂಗ ಹಾಗೂ ಹುಯಿ ಮುಸಲ್ಮಾನರ ನಡುವೆ ನಡೆದ ಸಂಘರ್ಷ ಇದಾಗಿತ್ತು. ಈ ಸಂಘರ್ಷದಲ್ಲಿ ನಡೆದ ದಂಗೆಗಳು, ವಲಸೆ ಹಾಗೂ ಅಲ್ಲಿ ಕಾಣಿಸಿಕೊಂಡ ಬರ ಒಟ್ಟು 2 ಕೋಟಿಯಷ್ಟು ಜನರನ್ನ ಬಲಿ ತಗೊಳ್ತು. 1862ರಿಂದ 1877ರ ನಡುವೆ ನಡೆದ 15 ವರ್ಷಗಳ ಕಾಲಾವಧಿಯ ಸಂಘರ್ಷ ಇದು. ಇನ್ನು ಜಗತ್ತಿನ ಅತಿ ಭಯಾನಕ ಯುದ್ಧಗಳ ಪೈಕಿ 6ನೇ
ಮೂರನೇ ಸ್ಥಾನದಲ್ಲಿ ನಿಲ್ಲೋದು ಚೀನಾನೇ. ಆದ್ರೆ ಆ ಸಂಘರ್ಷ ನಡೆದದ್ದು ಕ್ರಿಸ್ತ ಶಕ 1756ರಿಂದ 1763 ನಡುವೆ. ಅವತ್ತು ಸುಮಾರು 3,60,00,000 ಮಂದಿ ಸಾವನ್ನಪ್ಪಿದ್ರು ಅಂತ ದಾಖಲಿಸಲಾಗಿದೆ. ಲುಶಾನ್ ಬಂಡಾಯ ಅಂತ ಕರೆಯಲಾಗಿದೆ. ಹೀಗೆ ಅವತ್ತಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಅವತ್ತಿನ ತಂಗ್ ಸಾಮ್ರಾಜ್ಯದ 1/3 ಭಾಗ ಆಗಿತ್ತು ಅಂತ ಅಂದಾಜು ಮಾಡಲಾಗಿದೆ. ಆದ್ರೆ ಈ ಸಂಖ್ಯೆಯಲ್ಲಿ ಸಾಕಷ್ಟು ಅನುಮಾನಗಳಿರೋದ್ರಿಂದ ಇದನ್ನ 6ನೇ ಭೀಕರ ಯುದ್ಧ ಅಂತ ಗುರುತಿಸಲಾಗಿದೆ. ಇನ್ನು 5ನೇಯದ್ದಾಗಿ ನಾವು ಮೊದಲ ಮಹಾಯುದ್ಧವನ್ನು ನೋಡಬೇಕಾಗುತ್ತೆ. ಆ ಯುದ್ಧದಲ್ಲಿ ಸುಮಾರು 1,80,00,000 ಜನ ಸಾವನ್ನಪ್ಪಿದ್ರು ಅಂತ ಹೇಳಲಾಗುತ್ತೆ. ಆದ್ರೂ ಅಲ್ಲಿ ಸಾವಿಗೀಡಾದವರ ಸಂಖ್ಯೆ ಅದಕ್ಕಿಂತ ಹೆಚ್ಚು ಅನ್ನೋ ನಂಬಿಕೆ ಇದೆ. 1914ರಿಂದ 1918ರವರೆಗೆ ನಡೆದ ಈ ಯುದ್ಧದಲ್ಲಿ ಸೆಂಟ್ರಲ್ ಪವರ್ ಹಾಗೂ ಅಲೈಸ್ ಪವರ್ ಅನ್ನೋ 2 ಗುಂಪುಗಳ ನಡುವೆ ಸಂಗ್ರಾಮ ನಡೆಯಿತು. ಸೆಂಟ್ರಲ್ ಪವರ್ ಅಲ್ಲಿ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಆಟೋಮನ್ ಸಾಮ್ರಾಜ್ಯ ಹಾಗೂ ಬಲ್ಗೇರಿಯಾ ಸೇರಿದ ಹಾಗೆ ಸಾಕಷ್ಟು ರಾಷ್ಟ್ರಗಳು ಒಂದುಗೂಡಿದ್ವು. ಅದೇ ಅಲೈಡ್ ಗ್ರೂಪ್ ಅಲ್ಲಿ ಫ್ರಾನ್ಸ್ ಇತ್ತು, ಬ್ರಿಟಿಷ್ ಸಾಮ್ರಾಜ್ಯ ಆಯಿತು, ಸರ್ಬಿಯಾ, ಬೆಲ್ಜಿಯಂ, ಜಪಾನ್, ಇಟಲಿ ಹಾಗೂ ಅಮೆರಿಕ ಸೇರಿದ ಹಾಗೆ ಇನ್ನಷ್ಟು ದೇಶಗಳು ಭಾಗಿಯಾಗಿದ್ವು. ಈ ಯುದ್ಧ 5 ಶತಮಾನಗಳ ಕಾಲ ಆಳಿದ್ದ ಆಟೋಮನ್ ಸಾಮ್ರಾಜ್ಯವನ್ನ ಕೊನೆಗಾಣಿಸಿದ ಯುದ್ಧ ಅನ್ನಿಸ್ಕೊಳ್ತು. ಆಟೋಮನ್ ಸಾಮ್ರಾಜ್ಯವನ್ನ ಟರ್ಕಿಗೆ ಸೀಮಿತಗೊಳಿಸೋದ್ರಲ್ಲಿ ಈ ಯುದ್ಧ ಯಶಸ್ವಿಯಾಯಿತು. ಮಧ್ಯಪ್ರಾಚ್ಯದಲ್ಲಿ ಸಾಕಷ್ಟು ಸಣ್ಣ ಸಣ್ಣ ರಾಜ್ಯಗಳ ಸ್ಥಾಪನೆಗೆ ಈ ಯುದ್ಧ ಕಾರಣವಾಯಿತು. ಹಾಗೆ ಇಡೀ ಮಧ್ಯಪ್ರಾಚ್ಯದ ಮೇಲೆ ಯುರೋಪಿನ ಶಕ್ತಿಗಳು ಬಂದು ಕೂಡೋ ಹಾಗೆ ಈ ಯುದ್ಧ ಮಾಡಿತು. ಅಷ್ಟೇ ಅಲ್ಲದೆ ಈ ಯುದ್ಧದ ಕಾರಣದಿಂದಲೇ ಟರ್ಕರ ಆಳ್ವಿಕೆಯಲ್ಲಿ ಪ್ಯಾಲೆಸ್ತೀನ್ ಅಂತ ಕರೆಸಿಕೊಳ್ಳಲ್ಪಡ್ತಾ ಇದ್ದ ಈ ನೆಲದಲ್ಲಿ ಇಸ್ರೇಲ್ ತಲೆ ಎತ್ತೋ ಹಾಗಾಯಿತು. ಇನ್ನು ಈ ಜಗತ್ತಲ್ಲಿ ನಡೆದ 4ನೇ ಭಯಾನಕ ಯುದ್ಧ ಯಾವುದು ಅಂತ ನಾವು ನೋಡಿದ್ರೆ ಅಲ್ಲಿ ನಮಗೆ ಕಾಣಿಸೋದು ಚೀನಾದಲ್ಲಿ ನಡೆದ ತೈಪಿಂಗ್ ಕ್ರಾಂತಿ. 1850ರಿಂದ 1865 ನಡುವೆ ಕಿಂಗ್ ಸಾಮ್ರಾಜ್ಯ ಹಾಗೂ ಕ್ರಿಶ್ಚಿಯನ್ನರು ಈ ಸಂಘರ್ಷದಲ್ಲಿ ಭಾಗಿಯಾಗ್ತಾರೆ. ಈ ನಾಗರಿಕ ಯುದ್ಧದಲ್ಲಿ ಸುಮಾರು 3 ಕೋಟಿಗೂ ಅಧಿಕ ಮಂದಿ ಸಾವನ್ನಪ್ಪಿದ್ರು ಅಂತ ಹೇಳಲಾಗುತ್ತೆ. ಹೀಗಾಗಿ ಈ ಸಂಘರ್ಷವನ್ನ ಜಗತ್ತಿನ ಅತಿ ಭಯಾನಕ ಯುದ್ಧಗಳ ಸಾಲಲ್ಲಿ 4ನೇ ಸ್ಥಾನದಲ್ಲಿ ಇರಿಸಲಾಗಿದೆ. ಇನ್ನು 3ನೇಯದ್ದು ಕೂಡ ಚೀನಾದ ಕಿಂಗ್ ಸಾಮ್ರಾಜ್ಯ ಹಾಗೂ ಮಿಂಗ್ ಸಾಮ್ರಾಜ್ಯದ ನಡುವೆ ನಡೆದ ಯುದ್ಧನೇ. 1618ರಿಂದ 1683 ನಡುವೆ ನಡೆದ ಆ ಯುದ್ಧದಲ್ಲಿ ಸುಮಾರು 30 ಮಿಲಿಯನ್ ಅಂದ್ರೆ 3 ಕೋಟಿಗೂ ಅಧಿಕ ಮಂದಿ ಸಾವನ್ನಪ್ಪಿದ್ರು. ಸಣ್ಣದಾಗಿ ಶುರುವಾದ ಈ ಸಂಘರ್ಷ ಕಡೆಗೆ ಚೀನಾದಲ್ಲಿ ಒಂದು ಭಯಾನಕ ಯುದ್ಧಕ್ಕೆ ಕಾರಣ ಆಯಿತು ಮತ್ತು ಅದು ಜಗತ್ತಿನ ಮಹಾಸಂಗ್ರಾಮಗಳ ಪೈಕಿ 3ನೇ ಸ್ಥಾನವನ್ನು ಪಡ್ಕೊಳ್ತು. ಅದೇ ರೀತಿ 2ನೇ ಭೀಕರ ಯುದ್ಧಕ್ಕೆ ಸಾಕ್ಷಿಯಾಗಿದ್ದು ಕೂಡ ಚೀನಾನೇ. 1937ರಿಂದ 1945 ನಡುವೆ ನಡೆದ ಸಿನೋ ಜಪಾನ್ ಯುದ್ಧ ಅಂದ್ರೆ ಚೈನಾ ಮತ್ತು ಜಪಾನ್ ನಡುವಿನ ಯುದ್ಧ 4 ಕೋಟಿಗೂ ಅಧಿಕ ಮಂದಿಯ ಸಾವಿಗೆ ಕಾರಣ ಆಯಿತು. ಅದರಲ್ಲಿ 2.5 ಕೋಟಿಯಿಂದ 3 ಕೋಟಿವರೆಗೆ ಚೈನಾದ ನಾಗರಿಕರೇ ಸಾವನ್ನಪ್ಪಿದ್ರು ಅನ್ನೋದು ಮತ್ತೊಂದು ವಿಪರ್ಯಾಸ. ಈ ಯುದ್ಧ ಚೈನಾ ನ್ಯಾಷನಲ್ ರೆವಲ್ಯೂಷನರಿ ಆರ್ಮಿ ಹಾಗೂ ಜಪಾನ್ ಸೈನ್ಯದ ನಡುವೆ ನಡೆದ ಯುದ್ಧ ಆಗಿತ್ತು. ಇದು 2ನೇ ಮಹಾಯುದ್ಧದ ಸಮಯದಲ್ಲಿ ನಡೆದ ಅತ್ಯಂತ ಭೀಕರ ಯುದ್ಧ ಅಂತ ಕರೆಸಿಕೊಂಡಿದೆ. ಆ 7 ವರ್ಷಗಳ ಯುದ್ಧ ಮುಗಿದಾಗ ಸುಮಾರು 4 ಕೋಟಿಯಷ್ಟು ಮಂದಿ ಸಾವನ್ನಪ್ಪಿದ್ರು ಅನ್ನೋ ವಿಷಯ ಹೊರಗೆ ಬಂತು. ಇನ್ನು ಸ್ನೇಹಿತರೆ, ಕಟ್ಟಕಡೆಯದಾಗಿ ಜಗತ್ತಿನ ಅತ್ಯಂತ ಭಯಾನಕ ಯುದ್ಧಗಳ ಸಾಲಲ್ಲಿ ಮೊದಲ ಸ್ಥಾನದಲ್ಲಿ ನಿಂತುಕೊಳ್ಳೋದು 2ನೇ ವಿಶ್ವಯುದ್ಧ. ಆ ಯುದ್ಧ ಜಗತ್ತಲ್ಲಿ ಮೊಟ್ಟ ಮೊದಲ ಅಣುಬಾಂಬ್ ದಾಳಿಗೆ ಸಾಕ್ಷಿಯಾಯಿತು. ಆ ಯುದ್ಧದಲ್ಲಿ 7 ಕೋಟಿಗೂ ಅಧಿಕ ಮಂದಿ ಸಾವನ್ನಪ್ಪಿದ್ರು. ಆ ಪೈಕಿ 5 ಕೋಟಿ ನಾಗರಿಕರೇ ಸಾವಿಗೀಡಾಗಿದ್ರು. ಉಳಿದಂತೆ 2 ಕೋಟಿಯಷ್ಟು ಸೈನಿಕರು ಕೂಡ ಆ ಯುದ್ಧದಲ್ಲಿ ವೀರಮರಣವನ್ನಪ್ಪಿದ್ರು. ರಷ್ಯಾ, ಜರ್ಮನಿ, ಫ್ರಾನ್ಸ್, ಜಪಾನ್, ಬ್ರಿಟನ್ ಹಾಗೂ ಚೀನಾಗಳಲ್ಲಿ ಅತಿ ಹೆಚ್ಚು ಸಾವು ನೋವುಗಳು ವರದಿಯಾದವು. ಈ ಯುದ್ಧ ವಿಶ್ವದಲ್ಲಿ ಶೀತಲ ಸಮರಕ್ಕೆ ನಾಂದಿ ಹಾಡಿತು. ಹಾಗೇನೆ ಜರ್ಮನಿಯ ಉದ್ದಟತನ, ಜಪಾನ್ನ ಸಾಮ್ರಾಜ್ಯ ವಿಸ್ತರಣಾಕಾಂಕ್ಷೆಯನ್ನ ಇದು ಸಂಪೂರ್ಣವಾಗಿ ಕೊನೆಗಾಣಿಸಿತು. ಈ 2ನೇ ಮಹಾಯುದ್ಧ ಅಲ್ಲದೆ ಅಲ್ಲಿವರೆಗೆ ವಿಶ್ವದ ಮೇಲೆ ಹಿಡಿತವನ್ನು ಇಟ್ಟುಕೊಂಡಿದ್ದ ಬ್ರಿಟನ್ ಹಾಗೂ ಫ್ರಾನ್ಸ್ ನ ಹೆಚ್ಚುಗಾರಿಕೆಯನ್ನ ಈ ಯುದ್ಧ ಸಂಪೂರ್ಣವಾಗಿ ನಾಶ ಮಾಡಿತು. ಅಮೆರಿಕ ವಿಶ್ವದ ದೊಡ್ಡಣ್ಣನ ಸ್ಥಾನಕ್ಕಾಗಿ ಸೋವಿಯತ್ ಜೊತೆ ಪೈಪೋಟಿಗೆ ಇಳಿಯೋ ಹಾಗೆ ಈ ಯುದ್ಧ ಮಾಡಿತು. ಈ ಯುದ್ಧ ಇಲ್ಲಿಯವರೆಗೆ ಜಗತ್ತಲ್ಲಿ ನಡೆದ ಭಯಾನಕ ಯುದ್ಧಗಳ ಪೈಕಿ ಮೊದಲ ಸ್ಥಾನವನ್ನು ಪಡ್ಕೊಳ್ತು. ಆದ್ರೆ ಗೆಳೆಯರೆ, ಇಲ್ಲಿ ಬರೀ ಯುದ್ಧ ಅಂತ ನೋಡಿದಾಗ ನಮಗೆ ಈ 12 ಯುದ್ಧಗಳು ಮಾತ್ರ ಕಾಣುತ್ತವೆ. ಆದ್ರೆ ಬ್ರಿಟಿಷರು ಭರತ ಖಂಡವನ್ನ 200 ವರ್ಷಗಳ ಕಾಲ ಆಕ್ರಮಿಸಿ ಆಳಿದ್ರಲ್ಲ, ಆ ಅವಧಿಯಲ್ಲಿ ಭಾರತದಲ್ಲಿ ನಡೆದ ಮಾರಣ ಹೋಮ ಬಹುಶಃ ಜಗತ್ತಿನ ಇನ್ನೆಲ್ಲೂ ನಡೆದೇ ಇಲ್ಲ ಅನ್ನಿಸಿಬಿಡಬಹುದು. ಇದು ಗೆಳೆಯರೆ, ವಿಶ್ವದಲ್ಲಿ ನಡೆದ ಭಯಾನಕ ಯುದ್ಧಗಳ ಸಣ್ಣ ಪರಿಚಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.